100% ಪ್ಲೇಸ್ಮೆಂಟ್ ಐತೆ ಕಾಲೇಜಲ್ಲಿ. ಒಂದು ಜಾಯ್ನ್ ಆಗಬೇಕು. ಈ ಕಡೆ ಹೋಗ್ಬೇಕಂದ್ರೆ ಇದೆಲ್ಲ ಇಂಜಿನಿಯರಿಂಗ್ ಬ್ಲಾಕು ಮತ್ತು ಲಾ, ಕಾಮರ್ಸ್ ಎಲ್ಲ ಈ ಕಡೆನೇ ಇದ್ದಾವೆ. ಈವೆಂಟ್ಗಳು ಸಖತ್ತಾಗಿ ಮಾಡ್ತಾರೆ. ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಬೆಂಗಳೂರಲ್ಲಿ ಅಂತ ಹೇಳ್ತೀನಿ. ಕಾಲೇಜ್ ಅನ್ನೋದು ಒಂದು ಹುಡುಗಿ ಥರ, ಹಿಂಗೆ ಸುಂದರವಾದ ಹುಡುಗಿ ಥರ ನೋಡಿದ ತಕ್ಷಣ ಪ್ರೀತಿಯಲ್ಲಿ ಲವ್ವಲ್ಲಿ ಬಿದ್ದೋಗ್ತೀರ ನೀವು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಮತ್ತೊಂದು ಹೊಸ ವಿಡಿಯೋಗೆ. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ಗೊತ್ತಲ್ವಾ ನಿಮಗೆ ಯಾರತ್ತ? ಗೊತ್ತಿಲ್ಲ ಅಂದರೆ ಥಿಂಕ್ ಮಾಡಿ. ಇವತ್ತಿನ ವಿಡಿಯೋಲ್ಲಿ ನಾವು ನಮ್ಮ ಪ್ರೆಸಿಡೆನ್ಸ್ ಕಾಲೇಜ್ನ ಎಕ್ಸ್ಪ್ಲೋರ್ ಮಾಡೋಣ. ಹೆಂಗಿತ್ತು, ಏನೇನು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತೆಲ್ಲ ತಿಳ್ಕೊಳ್ಳೋಣ. ಬನ್ನಿ ಕಾಲೇಜ್ ಹೋಗೋಣ. ನೋಡಿ ನಮ್ಮ ಪ್ರೆಸಿಡೆನ್ಸ್ ಕಾಲೇಜ್. आइए देखते हैं, बैठ चल मजा आएगा. ಹೋಗಿಲ್ವ ನಾನು ನಿಮ್ಗೆ ಯಾರಂತ? ನಾನು ಕಂಡ್ರಿ ನಿಮ್ಮ ಪ್ರೀತಿ ರಾಜ್ಕುಮಾರ್. ಬನ್ನಿ ಕಾಲೇಜ್ಗೆ ಹೋಗೋಣ. ಈಗ MBA ಬ್ಲಾಕ್ ಎಲ್ಲ ನೋಡ್ಬಿಟ್ಟಿದ್ದೀವಿ. ಬನ್ನಿ ಈಗ ಇಂಜಿನಿಯರಿಂಗ್ ಬ್ಲಾಕ್ ನೋಡೋಣ. ಈ ಕಡೆ ಹೋಗ್ಬೇಕು ಇಂಜಿನಿಯರಿಂಗ್ ಬ್ಲಾಕ್ಗೆ. ಇದು ರಿಜಿಸ್ಟರ್ ಆಫೀಸು. ರಿಜಿಸ್ಟರ್ ಆಫೀಸ್ ಕೆಳಗಡೆಯಿಂದ ನಾವು ಇಂಜಿನಿಯರಿಂಗ್ ಬ್ಲಾಕ್ ಹೋಗೋದು. ಆ ಕಡೆ ಹೋದ್ರೆ ಯಾರವನು ಲ್ಯಾಬ್ಗಳು ಎಲ್ಲ ಇರ್ತವೆ. ಬನ್ನಿ ಹೋಗೋಣ. ಈಗ ಹೆಂಗೈತೆ ನೋಡೋಣ. ನಮ್ಮ ಕಾಲೇಜಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ. ನಾವು ಈ ಥರ ಪ್ರಾಜೆಕ್ಟ್ಗಳೆಲ್ಲ ಎಲ್ಲ ಮಾಡಿಸಿದ್ದಾರೆ. ಬನ್ನಿ ನೋಡಿ ನೀವು ಪ್ರಾಜೆಕ್ಟ್ಗಳು ಹೆಂಗೈತೆ ಅಂತ. இல்லை இல்லை, நீ என்ன விளக்கம் சொன்னாலும் அதை ஏற்றுக்கொள்ள என் மனம் மறுக்கின்றது. உனக்கு பரிசும் கிடையாது, ஒன்றும் கிடையாது. உதைப்பதற்குள் ஓடிவிடு மன்னா. ನಮ್ಮ ಕಾಲೇಜಿನ ರಿಜಿಸ್ಟರ್ ಆಫೀಸ್ ಇದು. ಇಂಜಿನಿಯರಿಂಗ್, MBA ಎಲ್ಲರೂ ಇದೆ ರಿಜಿಸ್ಟರ್ ಆಫೀಸು. ಅಲ್ಲಿ ಕಳಿಸ್ತಾರೆ. 100% ಪ್ಲೇಸ್ಮೆಂಟ್ ಅಂತ. IT ಯಲ್ಲೇ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಸೇಲ್ಸಲ್ಲಾದರೂ 100% ಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. ನೀವು ಅಟೆಂಡ್ ಆದರೆ ಮಾತ್ರ. ಪ್ಲೇಸ್ಮೆಂಟ್ ಐತೆ ಕಾಲೇಜಲ್ಲಿ. ಒಂದು ಜಾಯ್ನ್ ಆಗಬೇಕು ನೀವು. ಸೊ ಆಲ್ಮೋಸ್ಟ್ ಎಲ್ಲ ಲ್ಯಾಬ್ಸು ಡಿ ಬ್ಲಾಕಲ್ಲಿ ಇಂಜಿನಿಯರ್ಸ್ಗೆ ಮತ್ತು ಈ ಎಲೆಕ್ಟ್ರಿಕಲ್ಸಿಗೆ ಎಲ್ಲರಿಗೂ ಇದೇ ಬ್ಲಾಕು. ಆಲ್ಮೋಸ್ಟು ಲ್ಯಾಬ್ಸ್ಗೆ ನಮ್ಮ ಕಾಲೇಜಲ್ಲಿ ಎಲ್ಲ ಕಡೆ LED ಹಾಕಿರ್ತಾರೆ. ಅದು ಸ್ಟೇಷನರಿ ಶಾಪು, ಮೈನ್ ಸ್ಟೇಷನರಿ ಶಾಪು. ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗಿ ಆಚೆ ಹೋದವ್ರಿಗೂ ಅಷ್ಟೊಂದು ಸಂಬಳ ಬರೋಲ್ಲ. ಆ ಸ್ಟೇಷನರಿ ಶಾಪ್ ಅವ್ರಿಗೆ ಬರೋಷ್ಟು ಲಾಭ. ನಿಜ ಹೇಳ್ತಿದ್ವಿ, ಕಾಲೇಜಲ್ಲಿ ಒಂದು ಜೆರಾಕ್ಸ್ ಶಾಪು ಇಲ್ಲ ಏನಾದರೂ ಇಟ್ಕೊಟ್ರೆ ಅದೇ ಒಳ್ಳೇದು. ಓಕೆನಾ? ಪ್ಲೇಸ್ಮೆಂಟ್ ಆದವ್ರಿಗೆ ಏನೋ 3 ಲಕ್ಷ 4 ಲಕ್ಷ ಆಗುತ್ತೆ. ಇವ್ರಿಗೆ 2-3 ತಿಂಗಳಿಗೆ ಅಷ್ಟೊಂದು ಆಗುತ್ತೆ. ನೋಡಿ ನಮ್ಮ ID ಕಾರ್ಡು ಇಲ್ಲೇ ಐತೆ. ಹಮಾರ ಮಂಗಲಸೂತ್ರ ಏನೋ ಫೈನಲ್ ಇಯರ್ಸ್ ಅಂತ ಬಿಟ್ಬಿಟ್ಟಿದ್ದೀವಿ. 4 ವರ್ಷ ಹಾಕೊಂಡಿದ್ದೀವಿ. ಇದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕುತ್ಕೊಳ್ಳೋ ಸ್ಪಾಟು. ಒಳ್ಳೆ ಚೆನ್ನಾಗೈತೆ. ಒಳ್ಳೆ ಗಾಳಿ ಬರುತ್ತೆ. ಆರಾಮಾಗಿ ಕುತ್ಕೋಬೋದು. ಕ್ಲಾಸ್ ಬಂದ್ ಮಾಡಿದ್ರೆ ಆರಾಮಾಗಿ ಬಂದು ಕುತ್ಕೋಬೋದು. ಹೊಸ ಬೆಳಕು. ಮತ್ತು ಈ ಕಡೆ ಹೋಗ್ಬೇಕಂದ್ರೆ ಇದೆಲ್ಲ ಇಂಜಿನಿಯರಿಂಗ್ ಬ್ಲಾಕು ಮತ್ತು ಲಾ, ಕಾಮರ್ಸ್ ಎಲ್ಲ ಈ ಕಡೆನೇ ಇದ್ದಾವೆ. ಸೊ ಇದು ನೀವೇನು ನೋಡ್ತಿದ್ದೀರಾ ಇವೆಲ್ಲ ಆಲ್ಮೋಸ್ಟ್ ಮೆಕ್ಯಾನಿಕಲ್ ಲ್ಯಾಬ್ಸು. ಇಲ್ಲೇ ಆಲ್ಮೋಸ್ಟ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸು ಕಮ್ಮಿ ಅಂತ. ಸೆಕ್ಷನಿಗೆ 40ರಿಂದ 50 ಜನ ಇದ್ದಾರೆ. ಆದರೆ ಇವಾಗಿನ ಟೈಮಲ್ಲಿ ಮೆಕ್ಯಾನಿಕಲಿಗೆ ಮತ್ತು EC ಅವರಿಗೆ ಹೆವಿ ಸ್ಕೋಪ್ ಇರೋದು. ಇಂಜಿನಿಯರಿಂಗ್ ಬ್ಲಾಕು ಮತ್ತು ಟೀಚರ್ ಸ್ಟಾಫ್ ರೂಮ್ಗಳೆಲ್ಲ ಇದ್ದಾವೆ. ಬನ್ನಿ ಹೋಗೋಣ. ಫಸ್ಟ್ ಸ್ಟಾಫ್ ರೂಮ್ ನೋಡ್ಕೊಳ್ಳೋಣ, ಆಮೇಲೆ ಕ್ಲಾಸ್ ರೂಮ್ ನೋಡೋಣ ಹೆಂಗಿರುತ್ತೆ ಏನಿಲ್ಲ. ನೋಡಿರಿ ನೀವು ಫ್ಯಾಕಲ್ಟಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಮಾತ್ರ. ಸೊ HODಗೆ ಸಪ್ರೇಟ್ ಇರುತ್ತೆ. ಸೊ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಬೇರೆ ಬೇರೆ ಇರುತ್ತೆ. ಸೊ ಇದು ಬಂದುಬಿಟ್ಟು ಸ್ಟೂಡೆಂಟ್ಸ್ಗೇನೇ ಇರೋದು. ಆಲ್ಮೋಸ್ಟ್ ಅದೇ ಕೂತ್ಕೊಂಡು ಏನಾರು ವರ್ಕ್ಸಿದ್ರೆ ಮತ್ತು ಏನಾರು ಪ್ರಾಜೆಕ್ಟ್ಸ್ ಹಿಂದೆಲ್ಲ ಇದ್ದರೆ ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡೋದಂಥ ಜಾಗ. ಮತ್ತು ಲಿಫ್ಟ್ ಕೂಡ ಇದೆ ಆಲ್ಮೋಸ್ಟ್ ಎಲ್ಲ ಫ್ಲೋರ್ಸಲ್ಲೂ. ಬನ್ನಿ ಹೋಗೋಣ. ನೀವೇನಾದರೂ ಹೋಮ್ವರ್ಕ್ ಬರ್ತಿದ್ರೆ ಇಲ್ಲಿ ಬರ್ರಿ, ಆರಾಮಾಗಿ ಕೂತ್ಕೊಂಡಿದ್ರೆ ಸೊ ಇಂಜಿನಿಯರಿಂಗ್ನ ಕ್ಲಾಸ್ ರೂಮ್ಸ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀವಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ನೋಡಿ ನಮ್ಮ ಇಂಜಿನಿಯರಿಂಗ್ ಕ್ಲಾಸ್ ರೂಮ್ಗಳು. ಇದು C ಬ್ಲಾಕಲ್ಲೇ ನಾವು 3-4 ಸೆಮಿಸ್ಟರ್ ಕುತ್ಕೊಂಡು ಇಲ್ಲೇ ಓದಿದ್ದೀವಿ. ಇದೇ ರೂಮ್ಗಳು. ಬನ್ನಿ ರೂಮಲ್ಲಿ ನೋಡೋಣ. ಸೊ ಇದು ತೊಳ್ತಿದ್ದಾರೆ ರೂಮೆಲ್ಲ. ಅದಕ್ಕೆ ರೂಮೆಲ್ಲ ಸುತ್ತಾಡಕ್ಕೆ ಹೋಗ್ತೀರಾ. ಇಲ್ಲೇ ನಿಂತ್ಕೊಂಡಿರ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ.
ನೋಡಿ ನಾವಿದ್ದ ಒಂದು ಪ್ರಾಜೆಕ್ಟ್ ಇತ್ತು, ಬೋರ್ಡ್ ಥರ ಇರ್ತಿತ್ತು. ನಾವು ಬಿಟ್ಟೋದ್ವಿ, LED ಫಿಕ್ಸ್ ಮಾಡಿಬಿಟ್ಟು ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನನ್ನ ಇಂಜಿನಿಯರಿಂಗ್ ಲೈಫಲ್ಲಿ ಒಂದಿನ ನನಗೆ ಈ ಥರ LED ಹಾಕ್ಬಿಟ್ಟು ಇದು ಮಾಡಿರಲಿಲ್ಲ. ಈಗ ಮಾತ್ರ ಆಗ್ತದೆ, ನಾವು ಹೋಗ್ತಿದ್ದೀವಿ ನೋಡಿ ಹೇಗೆ ಅಂತ. ಕಾಲೇಜಲ್ಲಿ ಟೀ ಕಾಫಿ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ. ಬಂದು ನೀವು ಟೇಸ್ಟ್ ಮಾಡಿ. ನಾವು ಈಗ ತಗೊಂಡಿದ್ದೀವಿ, ಲಾಸ್ಟ್ ಹೋಗ್ತಿದ್ದೀವಿ, ಅಲ್ಲಿ ತಗೊಂಡು ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈ ಟೇಸ್ಟಿ ಕಾಫಿ. ನೋಡಿ ಟೀ ಕಾಫಿ ಸಖತ್ ಟೇಸ್ಟ್ ಇರುತ್ತೆ ನಮ್ಮ ಕಾಲೇಜಲ್ಲಿ ಮಾತ್ರ. ಬಂದು ಟೇಸ್ಟ್ ಮಾಡಿ. ನಿಮಗೆ ಏನಾದರೂ ಶುಗರ್ ಜಾಸ್ತಿ ಇದ್ದರೆ ಹಾಕೋಬೇಡಿ, ಇಲ್ಲ ಹಾಕೋಬೇಡಿ. ಟೀ ಕಾಫಿ ಒಳ್ಳೆ ಟೇಸ್ಟ್ ಇರುತ್ತೆ. ವಾವ್ ನೈಸ್. ಸೂಪರ್ ಟೇಸ್ಟ್ ಇದೆ. ಬಂದರೆ ನೀವು ಟೇಸ್ಟ್ ಮಾಡಲೇಬೇಕಿದೆ, ಸಕ್ಕತ್ತಾಗಿರುತ್ತೆ. ನೋಡಿ ನಮ್ಮ ಹುಡುಗಿ ಕೊಡಿಸ್ಬೇಕಿತ್ತು, ಹುಡುಗಿ ಇಲ್ಲ. ಇಂಥ ಸರ್ವಿಸ್ ನಮ್ಮ ಮಕ್ಕಳಿಗೆಲ್ಲ ಕೊಡಿಸಿದ್ವಿ ಚಪ್ಪಿನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಸೊ ಆಲ್ಮೋಸ್ಟ್ ಫಸ್ಟ್ ಫ್ಲೋರಲ್ಲೇ ಎಲ್ಲ ಇರೋದು. ಲಸ್ಸಿ ಪಾಯಿಂಟಿಂದ ಹಿಡಿದು ಮ್ಯಾಗಿ ಪಾಯಿಂಟು, ತಿಂಡಿದು ಮತ್ತು ಬ್ರೇಕ್ಫಾಸ್ಟ್ದು, ಆಮೇಲೆ ಕಾಫಿದು, ಇನ್ನು ಸ್ನ್ಯಾಕ್ಸ್ದು ಆಲ್ಮೋಸ್ಟ್ ಫಸ್ಟ್ ಫ್ಲೋರಲ್ಲೇ ಇರೋದು. ಬಂದಿದ್ದು ಕೆಲಸ ಮುಗೀತು, ಮಾರ್ಕ್ಸ್ ಎಲ್ಲ ಇಸ್ಕೊಂಡ್ವಿ. ಇನ್ನೇನು ಇದು ಫಾರ್ಮಲ್ಲಿ ಕೊಟ್ಬಿಟ್ಟು ಹೋದರೆ ಮುಗೀತು. ಇನ್ನು ಕಾಲೇಜ್ಗೆ ನಮ್ಗೆ ಸಂಬಂಧನೇ ಇಲ್ಲ. ಡೈರೆಕ್ಟಾಗಿ ಇನ್ನು ಗ್ರ್ಯಾಜುಯೇಷನ್ ಡೇಗೆ ಬರ್ತೀವಿ. ಬನ್ನಿ ಇದು ಕೊಟ್ಬಿಟ್ಟು ಹೋಗೋಣ. ಅಲ್ಲಿ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಫೇವ್ರೆಟ್ ಸ್ಪಾಟ್ ಅನ್ಕೊತೀನಿ. ಯಾಕಂದರೆ ಎಲ್ಲ ಹುಡುಗರೇ ಬಂದು ಕೂತ್ಕೊಳ್ಳೋದು, ಕ್ಲಾಸ್ ಬಂಕ್ ಮಾಡಿ ಕೂತ್ಕೊಳ್ಳೋದು ಇಲ್ಲ. ಯಾಕಂದರೆ ಇದು ಪ್ರೆಸಿಡೆನ್ಸಿ ಇಂಜಿನಿಯರಿಂಗ್ ಕಾಲೇಜ್ಗೆ ಮೈನ್ ಜಾಗನ ಅಂದ್ಕೊಳ್ಳಿ. ಇಲ್ಲೇ ಎಲ್ಲರೂ ಹೋಗೋದು. ನನಗೂ ಆಸೆ ಇತ್ತು ರೋಸ್ ಇಟ್ಕೊಂಡೋಗಿ ನಮ್ಮ ಹುಡುಗಿ ಕೊಡೋಣ ಅಂತ. ಆದರೆ ಏನು ಮಾಡೋಣ, ನಾನು ಕೊಟ್ಟಿಲ್ಲ, ಯಾರಿಗೂ ಇಲ್ಲ. ಮುಂದೆ ಏನೋ ಗೊತ್ತಿಲ್ಲ. ಸೊ ಇನ್ನೊಂದು ವಿಷಯ ಏನಂದರೆ, ನಮ್ಮ ಕಾಲೇಜಲ್ಲಿ ಸರಿಸುಮಾರು 200+ ಫ್ಯಾಕಲ್ಟೀಸ್ಗಳು ವರ್ಕ್ ಮಾಡ್ತಾರೆ. MBA ಸೇರಿ, ನಮ್ಮ ಇಂಜಿನಿಯರಿಂಗ್ ಸೇರಿ, ಹಾಗೆ BCA ಇವೆಲ್ಲ MBAಯಿಂದ MCAಯಿಂದ ಹಿಡಿದು ಎಲ್ಲ ಕಡೆಯಿಂದನೂ 200+ ಲೆಕ್ಚರ್ಸ್ ವರ್ಕ್ ಮಾಡ್ತಾರೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ. ಸೊ ಇದು ಫೈನಲ್ ಟಚ್ ಅಂದ್ಕೊಳ್ಳಿ. ಇದು ಎಂಟ್ರಿಗೆ ಸ್ಕ್ಯಾನಿಂಗ್ ಎಲ್ಲ ಇಲ್ಲೇ ಮಾಡೋದು. ಸ್ವಲ್ಪ ಸ್ಟಿಕ್ ಮಾಡೋರೆ, ID ಕಾರ್ಡ್ ಚೆಕ್ ಎಲ್ಲ ಮಾಡ್ತಾರೆ. ಇದು ಫುಲ್ಲು ಬೈಕ್ ಪಾರ್ಕಿಂಗ್ಗೆ, ಕಾರ್ ಪಾರ್ಕಿಂಗಿಗೆ ಔಟ್ಸೈಡ್ ಇರೋದು. ಇದು ಬೈಕ್ ಪಾರ್ಕಿಂಗ್ ಇಲ್ಲಿರೋದು. ಸೊ ಇದೆ. ನಾವೆಲ್ಲ ಫುಲ್ ಕಾಲೇಜೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಹಂಗೆ ಕಾಲೇಜ್ ಬಗ್ಗೆ ತಿಳ್ಕೊಂಡ್ವಿ. ಕೆಲವೊಂದು ನೆಗೆಟಿವ್ಸ್ ಎಲ್ಲ ನಾವೆಲ್ಲ ತಿಳ್ಕೊಂಡ್ವಿ. ಈಗ ಪಾಸಿಟಿವ್ಸ್ ನೋಡೋಣ. ನಮ್ಮ ಕಾಲೇಜಲ್ಲಿ ಏನೇನು ಪಾಸಿಟಿವ್ಸ್ ಇದ್ದಾವೆ ಅಂತ ನೋಡೋಣ. ಈಗ ಲೈಕ್ ಫಸ್ಟಿಗೆ ಹೇಳ್ಬೇಕಂದ್ರೆ ಕ್ಲಾಸಸ್ ಚೆನ್ನಾಗಿದ್ದಾವೆ. ಅಲ್ಲಿ ಟೀಚರ್ಸು ಓಕೆ ಹೇಳ್ಕೊಡ್ತಾರೆ ಎಲ್ಲ. ಹಂಗಂತ ಕ್ಲಾಸ್ಗೆ ಅಟೆಂಡೆನ್ಸ್ ಮೈನ್. ಎಲ್ಲ ಕಾಲೇಜಲ್ಲೂ ಮ್ಯಾಂಡೇಟ್ರಿ ಅಟೆಂಡೆನ್ಸು. ನಮ್ಮ ಕಾಲೇಜಲ್ಲೂ ಅದೇ ಥರ ಐತೆ. 75% ನೀವು ಮೇಂಟೈನ್ ಮಾಡಬೇಕು. ಆವ್ರೇಜ್ ಸ್ಟೂಡೆಂಟ್ಗೆ ಇದು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ಹೇಳ್ತೀನಿ. ಸಾಕದ್ಮೋ ಗೇಟು ಓವರ್ ಆಗಿ ಕುಯ್ಬೇಡ. ಮತ್ತು ಇಲ್ಲೇನಂದರೆ ಈವೆಂಟ್ಸ್ಗಳು ಸಖತ್ತಾಗಿ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಬೆಂಗಳೂರಲ್ಲಿ ಅಂತ ಹೇಳ್ತೀನಿ ನಾನು. ಈವೆಂಟ್ಸ್ಗಳು ಮಾತ್ರ ಸೂಪರಾಗಿರುತ್ತೆ ಇಲ್ಲಿ. ಮತ್ತು ಕಾಲೇಜ್ ಅಟ್ಮಾಸ್ಫಿಯರು ಸೂಪರಾಗಿದೆ. ಅಟ್ಮಾಸ್ಫಿಯರು ನೀವೇ ನೋಡ್ತಿದ್ದೀರಾ ಎಷ್ಟೊಂದು ಗ್ರೀನರಿ ಇದೆ ಅಂತ ಕಾಲೇಜಲ್ಲಿ. ಈಗ ನಾನು ನಿಂತಿರೋದು ನೋಡಿ ಹಿಂಗೈತೆ ಏನು ಅಂತ. ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೂ ಇಷ್ಟ ಆಗೋಗುತ್ತೆ. ಕಾಲೇಜ್ ಅನ್ನೋದು ಒಂದು ಹುಡುಗಿ ಥರ, ಹಿಂಗೆ ಸುಂದರವಾದ ಹುಡುಗಿ ಥರ ನೋಡಿದ ತಕ್ಷಣ ಪ್ರೀತಿಯಲ್ಲಿ ಲವ್ವಲ್ಲಿ ಬಿದ್ದೋಗ್ತೀರ ನೀವು ಕಾಲೇಜ್. ಹಂಗೈತೆ ಕಾಲೇಜ್ ಮಾತ್ರ ಚೆನ್ನಾಗೈತೆ. ಪ್ಲೇಸ್ಮೆಂಟ್ಸು 100% ಇರುತ್ತೆ. ನೀವು ಅಟೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ಸೇಲ್ಸಲ್ಲಾದರೂ 100% ಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಕಾಲೇಜಲ್ಲಿ. What are you talking? You're actually talking like a native speaker. ಇಲ್ಲಿ ಇಂಜಿನಿಯರಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಈಗಲೂ ಸಹ ಬ್ಯಾಕ್ಲಾಗ್ ಇರೋರಿಗೆಲ್ಲ ಈಗ ನಡೀತೈತೆ ಕ್ಲಾಸಸ್ಸು. ಈಗ ಮಾಮೂಲಿ ಸೆಮ್ ಅವ್ರಿಗೆ ನಮ್ಗೆ ಯಾರಿಗೂ ಇಲ್ಲ. ಎಕ್ಸಾಮ್ಸ್ ಮುಗ್ದೈತೆ, ಅದಕ್ಕೆ ಕಾಲೇಜ್ ಫುಲ್ ಖಾಲಿ ಕಾಣ್ತೈತೆ. ಅದೇ ರೀತಿ ಇನ್ನೂ ಬೆಸ್ಟ್ ಪಾಸಿಟಿವ್ ಅಂದರೆ ಫ್ರೆಂಡ್ಸ್. ನಿಜ ಹೇಳ್ತಿದ್ದೀನಿ, ಕಾಲೇಜಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ ಮಾತ್ರ. ನನಗೆಲ್ಲ ತುಂಬ ಜನಕ್ಕೆ ಒಳ್ಳೆ ಸಿಗ್ತಾರೆ. ಅದೇ ರೀತಿ ಫ್ಯಾಕಲ್ಟೀಸು ಯಾರೇ ಆಗಲಿ ಆ್ಯಟಿಟ್ಯೂಡ್ ತೋರಿಸಲ್ಲ, ಈಗೋನ ತೋರಿಸಲ್ಲ, ಫ್ರೆಂಡ್ಲಿ ಆಗಿರ್ತಾರೆ. ಮತ್ತು ನೀವು ಎಷ್ಟೇ ಸರಿ ಡೌಟ್ಗಳು ಕೇಳಿದ್ರು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ. ಅದೇ ರೀತಿ ಅಡ್ವಾಂಟೇಜಸ್ ಬಗ್ಗೆ ಎಷ್ಟೊತ್ತು ಮಾತಾಡ್ತಿದ್ವಿ. ಇಷ್ಟೊತ್ತೊಂದು ಮರ್ತಿದ್ದೆ ನಾನು, ಶಟಲ್ ಸರ್ವಿಸ್
ಬೆಳಗ್ಗೆನೂ ಇರುತ್ತೆ, ಸಂಜೆನೂ ಇರುತ್ತೆ ಶಟಲ್ ಸರ್ವಿಸು. ಫ್ರೀಯಾಗಿ ರಾಜನಗುಂಟೆಗೆ ಇಲ್ಲಿಂದ ಡ್ರಾಪ್ ಮಾಡ್ತಾರೆ ಅವರು. ಯಾಕಂದರೆ ಇಲ್ಲಿ ರಾಜನಗುಂಟೆಯಿಂದ ಇಲ್ಲಿಗೆ ಬಸ್ ಫೆಸಿಲಿಟಿ ಕಮ್ಮಿ ಐತೆ. ಸೊ ಅದರಿಂದ ನಮ್ಮ ಕಾಲೇಜವರೇ ಶಟಲ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಫ್ರೀಯಾಗಿ. ಚೆನ್ನಾಗಿರ್ತವೆ ಶಟಲ್ಗಳು, ತುಂಬ ಬೇಜಾನು ಓಡಾಡ್ತವೆ. 10 ನಿಮಿಷಕ್ಕೆ 5 ನಿಮಿಷಕ್ಕೆಲ್ಲ ಒಂದೊಂದು ಓಡಾಡ್ತವೆ. ಫುಲ್ ಆದ ತಕ್ಷಣ ಹೋಗ್ತಿರ್ತಾರೆ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತು ನಮ್ಮ ಕಾಲೇಜ್ನೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಏನೇನು ಅಡ್ವಾಂಟೇಜಸ್ಸು, ಸ್ವಲ್ಪ ಡಿಸಡ್ವಾಂಟೇಜಸ್ಸು ಎಲ್ಲ ತಿಳ್ಕೊಂಡಿದ್ದೀವಿ. ಇನ್ನು ನಮ್ಮ ಕಾಲೇಜ್ ಬಗ್ಗೆ ಏನಾದರೂ ನಿಮ್ಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಬೇಕು ಅಂತಂದರೆ, ಏನಾದ್ರು ತಿಳ್ಕೊಬೇಕಂದ್ರೆ ನಾವು 100% ಟ್ರೈ ಮಾಡ್ತೀವಿ. ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅದೇ ರೀತಿ ಏನಾದರೂ ಒಳ್ಳೆ ವೀಡಿಯೋಸ್ಗೋಸ್ಕರ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಕಿಯೆಸ್ಟ್ ಬಾಯ್ ಪ್ರೆಸ್ ಮಾಡಿದ್ರಲ್ಲ, ನೋಡಿ ಅದ್ರ ಪಕ್ಕದಲ್ಲೇ ಒಂದು ಗಂಟೆ ಥರ ಬಂದಿರುತ್ತೆ. ಗಂಟೆ ಹೊಡೆದ್ರೆ ದೇವರು ಎದ್ದೇಳುತ್ತೆ ಮ್ಯಾಕೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.